ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ನಾನು ಹಬ್ಬನ ಅಮ್ಮನ ಮನೇಲಿ ಆಚರಿಸ್ತಾ ಇದ್ದೀನಿ. ತುಂಬ ವರ್ಷಗಳಾಗಿತ್ತು ಯುಗಾದಿ ಹಬ್ಬಕ್ಕೆ ಅಮ್ಮನ ಮನೆಗೆ ಬಂದು. ಮಕ್ಕಳಿಗೆಲ್ಲ ರಜೆ ಇರ್ತಾ ಇರಲಿಲ್ಲ. ಈ ವರ್ಷ ಲೇಟಾಗಿ ಹಬ್ಬ ಬಂದಿರೋದ್ರಿಂದ ಅಮ್ಮನ ಮನೆಗೆ ಬಂದಿದ್ವಿ. ಹಾಗಾಗಿ ಹಬ್ಬನ ಇಲ್ಲೇ ಆಚರಿಸ್ತಾ ಇದ್ದೀವಿ. ಬನ್ನಿ ನೋಡೋಣ ಹೇಗೆ ಆಚರಿಸಿದ್ವಿ, ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ, ಹೇಗೆ ಮಾಡಿದ್ವಿ ಅನ್ನೋದನ್ನು ನೋಡ್ಕೊಂಡು ಬರೋಣ. ನನ್ನ ತಂಗಿ ಎಲ್ಲ ಮನೆಯೆಲ್ಲ ಗುಡಿಸಿ ಒರೆಸ್ತಾ ಇದ್ದಾಳೆ. ಹಾಗೆ ನಮ್ಮಪ್ಪ ಟಿ ವಿನ ಹಾಕ್ತಾಯಿದ್ರು. ಬೆಳಗ್ಗೆ ಯಾವಾಗಲೂ ಎದ್ದುಬಿಟ್ಟವರು ಸುಪ್ರಭಾತನ ಹಾಕ್ತಾರೆ. ಬೆಳಗ್ಗೆ ಬೇಗನೆ ಎದ್ದಿದ್ವಿ, ಎಲ್ಲ ಬೇಗ ಕೆಲಸ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಹಾಗಾಗಿ ಅಮ್ಮ ಉದುರು ಸೇವಿಗೆ ಮಾಡೋದಕ್ಕೋಸ್ಕರ ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಅದಕ್ಕೆ ನೀರನ್ನು ಹಾಕ್ತಾಯಿದ್ದಾರೆ. ಅದನ್ನು ಸ್ಟವ್ವಲ್ಲಿ ಇಟ್ಬಿಟ್ಟು ಬಿಸಿ ಮಾಡೋದಕ್ಕೆ ಇಟ್ಟರು ಅವರು. ನಾನು ಅಷ್ಟೊತ್ತಿಗೆ ಬೇವು ಬೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಹುರ್ಗಡ್ಲೆನ ತೊಗೊಂಡ್ಬಿಟ್ಟು ಒಂದು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕಹಿ ಬೇವು ಏನಿದೆಯಲ್ಲ ಅದನ್ನು ಹಾಕ್ಬಿಟ್ಟು ಬೆಲ್ಲನ ಹಾಕ್ಬಿಟ್ಟು ಪೌಡ್ರು ಮಾಡ್ಕೊಳ್ತಾ ಇದ್ದೀನಿ. ನಾನು ಸ್ವೀಟ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೇವು ಬೆಲ್ಲ ರೆಡಿಯಾಗಿದೆ. ಇದನ್ನು ಇವಾಗ ಒಂದು ಕಪ್ಗೆ ಹಾಕಿ ತೆಗೆದಿಡ್ತಾ ಇದ್ದೀನಿ. ಅದಾದಮೇಲೆ ನನ್ನ ಮಗಳು ಏನೋ ವಿಡಿಯೋ ಎಲ್ಲ ಮಾಡ್ತಾ ಇದ್ಲು. ತಮ್ಮ ತಂಗಿ ಜೊತೆ ಏನೋ ಮಾತಾಡ್ತಾ ಇದ್ಲಿಲ್ಲ. ಓಕೆ, ಕೇಳ್ತಾ ಇದ್ಲು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಏನು ಅಂತೆಲ್ಲ ವಿಡಿಯೋನ ಮಾಡ್ತಾ ಇದ್ಲು ನನ್ನ ಮಗಳು. ಯಾರಿಕೆ ಏನು ಮಾಡ್ತಾ ಇದೆಯಾ? ಓಕೆ. ಅದಾದಮೇಲೆ ಕಾಯಿ ಹಾಲು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕಾಯಿನ ತುರಿದಿಟ್ಕೊಂಡಿದ್ದೆ. ಅದನ್ನು ಇವಾಗ ರುಬ್ಕೊಳ್ತಾ ಇದ್ದೀನಿ. ಉದುರು ಸೇವಿಗೆಗೆ ಕಾಯಿ ಹಾಲು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಕಾಯಿ ಹಾಲನ್ನ ಮಾಡೋಣ ಅಂದ್ಕೊಂಡೆ. ನಮ್ಮಮ್ಮನ ಹತ್ರ ಕೇಳಿದೆ ಎಷ್ಟು ಕಾಯಿ ಹಾಲು ಮಾಡಬೇಕು, ಏನು ಎಷ್ಟು ಬೇಕಾಗತ್ತೆ ಏನಂತ ಕೇಳಿಬಿಟ್ಟು ಮಾಡ್ತಾಯಿದ್ದೆ. ಅದಕ್ಕೆ ಸ್ವಲ್ಪ ಹುರ್ಗಡ್ಲೆನ ಹಾಕಿಬಿಟ್ಟು ನೀರು ಹಾಕಿ ಇದನ್ನು ಇವಾಗ ರುಬ್ಕೊಳ್ಬೇಕು. ತುಂಬ ಸಣ್ಣಕ್ಕೆ ರುಬ್ಕೊಳ್ಬೇಕು. ಇವಾಗ ನಾನು ಇಲ್ಲೊಂದು ಪಾತ್ರೆಯಲ್ಲಿ ಬೆಲ್ಲ ತಗೊಂಡಿದ್ದೀನಿ. ಅದಕ್ಕೆ ಬೆಲ್ಲಕ್ಕೆ ಇವಾಗ ಕಾಯಿನ ಏನು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದೇ ಜಾರನ್ನ ತೊಳೆದ್ಬಿಟ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಇಡಬೇಕು. ನಮ್ಮಮ್ಮ ಉದುರು ಸೇವಿಗೆ ಮಾಡೋದಕ್ಕೆ ಹಿಟ್ಟನ್ನು ತಿರುತ್ತಾ ಇದ್ದಾರೆ. ಮೊದಲೇ ಅಕ್ಕಿನ ತೊಳೆದ್ಬಿಟ್ಟು ಒಣಗಿಸ್ಬಿಟ್ಟು ಇದು ಪೌಡರನ್ನು ಮಾಡಿ ಇಟ್ಕೊಂಡಿದ್ವಿ. ತಾತ ಏನು ಮಾಡ್ತಾ ಇದೀಯಾ? ಅದನ್ನು ಇವಾಗ ಅರಳೋದಕ್ಕೆ ಬಿಡಬೇಕು. ನಮ್ಮಪ್ಪ ಕಾಫಿನ ಅವರೇ ಮಾಡ್ಕೊಳ್ತಾರೆ. ಬೇರೆಯವ್ರು ಮಾಡಿದ್ದವರಿಗೆ ಸರಿಯಾಗಲ್ಲ. ಹಾಗಾಗಿ ಬೆಳಿಗ್ಗೆ ಯಾವಾಗಲೂ ಕಾಫಿನ ಅವರೇ ಮಾಡ್ಕೊಳ್ತಾರೆ, ಬೆಳಿಗ್ಗೆ ಮತ್ತು ಸಾಯಂಕಾಲ. ಅದಾದಮೇಲೆ ನಾನಿವಾಗ ಕಾಯಿ ಹಾಲನ್ನ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಬೆಲ್ಲ ಎಲ್ಲ ಕರಗಬೇಕು, ಅಲ್ಲಿವರೆಗೂ ನಾವು ಕುದಿಸ್ಕೊಳ್ಬೇಕು. ನೋಡಿ, ಇವಾಗ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕಿಬಿಟ್ಟು ಸ್ಟವ್ನ ಆಫ್ ಮಾಡಿದರೆ ರೆಡಿ ಆಯಿತು. ಸ್ವಸ್ತಿ ಏನು ಮಾಡ್ತಾ ಇದೆಯಾ? ಇದೆಲ್ಲ ರಂಗೋಲಿ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗಳು ರಂಗೋಲಿ ಹಾಕ್ತೀನಿ ಅಂದ್ಬಿಟ್ಟು ಬಾಗಿಲನ್ನೆಲ್ಲ ಒರೆಸ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ಲು. ನಮ್ಮಪ್ಪ ಮಾವಿನ ಎಲೆ ಎಲ್ಲ ಕುಯ್ಕೊಂಡು ಬಂದರು. ಮಾವಿನ ಎಲೆನ ಹೇಗೆ ಕಟ್ಟೋದು ಅಂದ್ಬಿಟ್ಟು ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಇದಾದಮೇಲೆ ಹಿಟ್ಟೆಲ್ಲ ಅರಳಿತ್ತು. ಇದನ್ನ ತೆಗೆದ್ಬಿಟ್ಟು ನಾವಿವಾಗ ಉಂಡೆನ ಮಾಡ್ಕೊಳ್ತಾ ಇದ್ವಿ. ಚೆನ್ನಾಗಿ ಫ್ಲೇಮ್ನ ಸ್ಲಿಮ್ಮಲ್ಲಿ ಇಟ್ಬಿಟ್ಟು ಇದನ್ನು ಹಿಟ್ಟನ್ನು ಬೇಯೋದಕ್ಕೆ ಇಡಬೇಕು. ಚೆನ್ನಾಗಿ ಅರಳಬೇಕು, ಅಲ್ಲಿವರೆಗೂ ಹಿಟ್ಟನ್ನು ಬೇಯಿಸ್ಕೊಳ್ಬೇಕು. ಅದಾದಮೇಲೆ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು. ತುಂಬ ಸ್ಮೂತಾಗಿ ಬರೋವರೆಗೂ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ಉಂಡೆ ಮಾಡ್ಕೊಳ್ಬೇಕು. ಹಾಗೆಯೇ ನನ್ನ ತಂಗಿ ಮಗಳು ಹೂವನ್ನೆಲ್ಲ ಕಿತ್ಕೊಂಡು ಬರ್ತಾಯಿದ್ರು ಪೂಜೆಗೆ. ಒಬ್ರೊಬ್ರು ಒಂದೊಂದು ಕೆಲಸನ ಮಾಡ್ತಾಯಿದ್ರು. ಮಕ್ಕಳು ಕೂಡ ಹೆಲ್ಪ್ ಮಾಡಿದರು. ತುಂಬಾ ಖುಷಿಯಾಯಿತು.
ಇದಾದಮೇಲೆ ಎಲ್ಲ ಉಂಡೆಯನ್ನು ಮಾಡಿಬಿಟ್ಟು ಈ ರೀತಿ ಹಬೆಯಲ್ಲಿ ಬೇಯಿಸ್ಕೊಳ್ಬೇಕು. ಒಂದು 15 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ನಮ್ಮಮ್ಮ ಪಾಯಸಕ್ಕೆ ಬೇಯೋದಕ್ಕೆ ಇಟ್ಟಿದ್ದಾರೆ, ಸಬ್ಬಕ್ಕಿ ಪಾಯಸನ ಮಾಡ್ತಾಯಿದ್ದೀವಿ. ಹಾಗಾಗಿ ಅದಾದಮೇಲೆ 15 ನಿಮಿಷ ಆಗಿತ್ತು. ಉದುರು ಸೇವಿಗೆನ ನಾನು ಮತ್ತು ಅಮ್ಮ ಮಾಡ್ತಾಯಿದ್ದೀವಿ. ಸಾಂಬಾರು, ಪಾಯಸ, ಹೋಳಿಗೆನ ಹಿಂದಿನ ದಿನವೇ ಮಾಡಿ ಇಟ್ಕೊಂಡಿದ್ವಿ. ಉದುರು ಸೇವಿಗೆ ಎಲ್ಲದನ್ನು ಮಾಡಿದ್ವಿ ಹಬ್ಬಕ್ಕೆ. ಎಲ್ಲರೂ ಸೇರಿ ಮಾಡಿರೋದ್ರಿಂದ ತುಂಬಾ ಖುಷಿಯಾಯಿತು ಕೂಡ. ನೋಡಿ, ಉದುರು ಸೇವಿಗೆ ಎಲ್ಲ ರೆಡಿ ಆಯಿತು. ಇದನ್ನು ತರಕಾರಿ ಸಾಂಬಾರ್ಗಾಗ್ಬೋದು ಅಥವಾ ಕಾಯಿ ಹಾಲು ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ನೀವು ಒಂದ್ಸಲ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇದಾದಮೇಲೆ ನಾವು ಎಲ್ಲ ಅಡುಗೆ ಎಲ್ಲ ಮಾಡಿಬಿಟ್ಟು ಪೂಜೆ ಮಾಡಿದ್ವಿ. ನೋಡಿ, ಪೂಜೆ ಎಲ್ಲ ಮಾಡಿಬಿಟ್ಟು ಎಲ್ಲ ನಾವೇನೇನು ಅಡುಗೆ ಮಾಡಿರ್ತೀವಲ್ವ ಅದನ್ನೆಲ್ಲ ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಅದಾದಮೇಲೆ ನಮ್ಮಪ್ಪ ಎಲ್ಲರಿಗೂ ಬೇವು ಬೆಲ್ಲ ಕೊಟ್ಟರು. ಬೇವು ಬೆಲ್ಲ ಕೊಟ್ಟಾದಮೇಲೆ ಎಲ್ಲರೂ ತಿಂಡಿ ಎಲ್ಲ ತಿಂದುಬಿಟ್ಟು ನಾವು ದೇವಸ್ಥಾನಕ್ಕೆ ರೆಡಿ ಆದ್ವಿ. ದೇವ್ರನ್ನ ದೇವಸ್ಥಾನ ಅಂದ್ಬಿಟ್ಟು ಅಲ್ಲಿ ಜಾತ್ರೆ ಎಲ್ಲ ನಡೆಯುತ್ತೆ, ತೇರೆಲ್ಲ ಎಳಿತಾರೆ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಊರಿಂದ ಜನ ಎಲ್ಲ ಬರ್ತಾರೆ. ಹಾಗಾಗಿ ಅಲ್ಲಿಗೆ ಹೋಗೋಣ ಅಂತ ಹೊರಟ್ವಿ. ತುಂಬ ವರ್ಷಗಳೇ ಆಗಿತ್ತು ಅಲ್ಲಿಗೆ ಹೋಗ್ಬಿಟ್ಟು. ಅಲ್ಲಿ ಒಂದು 12 ಗಂಟೆಗೆಲ್ಲ ನಾವು ದೇವಸ್ಥಾನಕ್ಕೆ ಹೋದ್ವಿ. ತುಂಬ ರಶ್ ಇತ್ತು, ತುಂಬ ಜನ ಎಲ್ಲ ಇದ್ದರು. ರಥ ನೋಡಿ ರೆಡಿಯಾಗಿದೆ, ತೇರು ಎಳಿತಾರೆ, ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಹಬ್ಬನ ಇಲ್ಲಿ ಯುಗಾದಿ ಹಬ್ಬದ ದಿನವೇ ತೇರಿರೋದ್ರಿಂದ ಹಬ್ಬ ಎಲ್ಲ ಮುಗಿಸ್ಬಿಟ್ಟು ಮಧ್ಯಾಹ್ನ ಮೇಲೆ ತೇರಿರುತ್ತೆ. ಒಂದು 2:30-3 ಗಂಟೆಗೆ. ನಾವು ಬೇಗನೆ ಬಂದಿದ್ವಿ, 12 ಗಂಟೆಗೆಲ್ಲ ಬಂದಿದ್ವಿ. ತೇರೆಲ್ಲ ನೋಡೋದಕ್ಕಾಗಲಿಲ್ಲ, ಮತ್ತೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ವಾಪಸ್ಸು ಮನೆಗೆ ಬಂದ್ವಿ. ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಸಿಕ್ಕಿದ್ರು, ಅವ್ರನ್ನೆಲ್ಲ ಮಾತಾಡಿಸ್ಕೊಂಡ್ಬಿಟ್ಟು ಮನೆಗೆ ಹೋದ್ವಿ. ದರ್ಶನ ಎಲ್ಲ ಚೆನ್ನಾಗಾಯಿತು. ತುಂಬ ಹಳೆಯ ದೇವಸ್ಥಾನ, ತುಂಬ ಚೆನ್ನಾಗಿದೆ ದೇವಸ್ಥಾನ. ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು, ಜನ ಜಾಸ್ತಿ ಇದ್ದರು. ಹಾಗಾಗಿ ಸರಿಯಾಗಿ ವೀಡಿಯೋನ ಮಾಡೋದಕ್ಕಾಗಲಿಲ್ಲ. ತುಂಬ ಖುಷಿಯಾಯಿತು ಹಬ್ಬ ಮಾಡಿದ್ದು, ಹಾಗೆ ದೇವಸ್ಥಾನಕ್ಕೆಲ್ಲ ಬಂದಿದ್ದು. ತುಂಬ ವರ್ಷಗಳಾದಮೇಲೆ ದೇವಸ್ಥಾನಕ್ಕೆ ಬಂದಿದ್ವಿ. ಮದುವೆ ಆದಮೇಲೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ಯುಗಾದಿ ಹಬ್ಬನ ಹೇಗೆ ಆಚರಿಸಿದ್ವಿ ಏನು ಅನ್ನೋದನ್ನು ನೆಕ್ಸ್ಟು ಇಂಥದ್ದೇ ಒಂದು ವೀಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.